ನೋಡಿ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನಲ್ಲಿ ನಡೆದಂತಹ ದರ್ಶನ್ ಆಟ ಬಳ್ಳಾರಿ ಜೈಲಿನಲ್ಲಿ ಆರಂಭಿಕ ಹಂತದಲ್ಲಿ ನಡೀತಾ ಇಲ್ಲ. ದರ್ಶನ್ಗೆ ಬಳ್ಳಾರಿ ಜೈಲಿನಲ್ಲಿ ಶಾಕ್ ಕೊಟ್ಟಿದ್ದಾರೆ ಆರಂಭಿಕ ಹಂತದಲ್ಲೇ ಪೊಲೀಸರು. ಹೇಗೆ ಅಂದ್ರೆ ಕೈಯಲ್ಲಿದ್ದ ಖಡ್ಗ ಕೆಂಪು ದಾರ ಚೈನ್ ಅನ್ನ ಬಿಚ್ಚಿಸಿದ್ದಾರೆ ಪೊಲೀಸರು. ಕೆಂಪು ದಾರ ಬಿಚ್ಚೋದಕ್ಕೆ ಹಿಂದೇಟ್ ಹಾಕಿದ್ರಂತೆ ದರ್ಶನ್. ಆಗಲ್ಲ ಅಂತೆಲ್ಲ ಹಿಂದೇಟ್ ಹಾಕಿದ್ರಂತೆ. ಆಗ ದಾರ ಬಿಚ್ಚಲೇಬೇಕು ಅಂತ ಪಟ್ಟು ಹಿಡಿದ್ರು ಪೊಲೀಸರು. ಹೀಗಾಗಿ ಪೊಲೀಸರ ಆಜ್ಞೆಯನ್ನ ಸಾರಥಿ ಮಾಡಲೇಬೇಕಾಯಿತು, ಪೂರೈಕೆ ಮಾಡಲೇಬೇಕಾಯಿತು. ಇಲ್ಲಾಂದರೆ ಅಲ್ಲಿ ಪ್ರೊಸೀಜರ್ ಮುಗಿಯಲ್ಲ. ಸೊ ದಾರವನ್ನು ಬಿಚ್ಚಿ ಚೈನನ್ನು ತೆಗೆದು ಖಡ್ಗವನ್ನು ತೆಗೆದು ಬಂದಿದ್ದಾರೆ. ನೀವು ವೈರಲ್ ಆದಂತಹ ಫೋಟೋದಲ್ಲಿ ನೋಡಿದ್ರಿ, ಖಡ್ಗ ಇತ್ತು. ಅದನ್ನು ಕೂಡ ನಿಮ್ಮ ಪಬ್ಲಿಕ್ ಟಿವಿ ಪ್ರಶ್ನೆ ಮಾಡಿತ್ತು, ಇದು ಯಾವ ರೀತಿ ಅವಕಾಶ, ಪ್ರಿಸ್ನರ್ಸ್ ಆ್ಯಕ್ಟ್ ಪ್ರಕಾರ ಹಿಂಗಿಲ್ವಲ್ಲ ಅಂತ. ಜೈಲಿನ ಮ್ಯಾನ್ಯಲು, ಪ್ರಿಸ್ನರ್ಸ್ ಆ್ಯಕ್ಟ್ನ ಸೆಕ್ಷನ್ಗಳು ಹೇಳೋದು ಬಹಳ ಸ್ಪಷ್ಟ. ವಿಚಾರಣಾಧೀನ ಕೈದಿಯ ಯಾವುದೇ ರೀತಿಯಾದಂತಹ ಆಭರಣಗಳನ್ನು ತೊಡುವಂತಿಲ್ಲ ಮತ್ತು ಅನಾವಶ್ಯಕವಾದಂತಹ ದಾರ ಅಥವಾ ಈ ಕ್ರೇಪ್ ಬ್ಯಾಂಡೇಜ್ ರೀತಿಯಾದಂತಹ ವಸ್ತುಗಳನ್ನು ಹಾಕುವಂತಿಲ್ಲ ಅಂತ. ಸೊ ಅದೆಲ್ಲವನ್ನ ಆರಂಭಿಕ ಹಂತದಲ್ಲಿ ಪೊಲೀಸರು ಫಾಲೋ ಮಾಡಿದ್ದಾರೆ. ಜೈಲಿನ ಎಂಟ್ರಿಯ ಸಂದರ್ಭದಲ್ಲೇ ಆ ಮೆಡಿಕಲ್ ಟೆಸ್ಟು, ಫಿಸಿಕಲ್ ಟೆಸ್ಟು ಅಂತೆಲ್ಲ ಮಾಡುವಂತಹ ಸಂದರ್ಭದಲ್ಲಿ ಅದನ್ನೆಲ್ಲ ತೆಗೆಸಿ ಮುಂದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಪರಪ್ಪನಗ್ರಹಾರದ ಅಲ್ಟ್ರಾ ಲಕ್ಸುರಿ ಫೆಸಿಲಿಟಿಗಳು ನಾವಿಲ್ಲಿ ಅಷ್ಟು ಸುಲಭಕ್ಕೆ ಯಾವುದನ್ನು ಕೊಡಲ್ಲ ಅನ್ನೋ ಮೆಸೇಜನ್ನು ಕೂಡ ಈ ಮೂಲಕ ಕೊಟ್ಟಿದ್ದಾರೆ. ಇದು ದರ್ಶನ್ರನ್ನ ಇನ್ನಷ್ಟು ಮೆತ್ತಗಾಗಿಸುತ್ತಾ ಅನ್ನೋದೇ ಪ್ರಶ್ನೆ. ಮೆತ್ತಗಾಗಿದ್ರು ಅಂತ ಆರಂಭಿಕ ಹಂತದಲ್ಲಿ ಪರಪ್ಪನಗ್ರಹಾರದಲ್ಲಿ ನಾವೆಲ್ಲ ಅಂದ್ಕೊಂಡ್ವಿ. ಬಟ್ ಆಮೇಲೆ ಗೊತ್ತಾಗಿದ್ದೆ ಬೇರೆ ಬೇರೆ ವಿಚಾರ. ಆದರೆ ಬಳ್ಳಾರಿಯಲ್ಲಿ ಕಠಿಣ ದಿನಗಳು ದರ್ಶನ್ಗಾಗಿ ಕಾದಿವೆ ಅನ್ನೋ ರೀತಿ ಸೂಚನೆ ಆರಂಭಿಕ ಹಂತದಲ್ಲೇ ಸಿಗ್ತಾ ಇದೆ. ಜೈಲಿಗೆ ಎಂಟ್ರಿ ಆಗ್ತಿದ್ದಂಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ನಾನಾಗಲೇ ಹೇಳ್ತಾ ಇದ್ನಲ್ಲ, ಬಾಡಿ ಓನ್ ಕ್ಯಾಮ್ರಾಗಳ ಮೂಲಕ ನಿಗಾ ವಹಿಸ್ತಾರೆ.